ವಿಶ್ವಾಸಿಗಳಾದ ನಾವು ಸೈತಾನನನ್ನು ಎದುರಿಸಿ ಸ್ವಸ್ಥಚಿತ್ತರು ಜಾಗ್ರತೆಯುಳ್ಳವರು ಆಗಿರತಕ್ಕದ್ದು. ಆತ್ಮೀಯ ವೀಕ್ಷಕರೇ, ಹೃದಯಪೂರ್ವಕವಾದ ವಂದನೆಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ದೇವರು ನಮಗೆ ತಿಳಿಸಿದ ಸತ್ಯಗಳಿಗೆ ಅನುಸಾರವಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳೋಣ. ಕ್ರಿಸ್ತನ ಸೇವೆಯಲ್ಲಿ ಪ್ರಯಾಸ ಪಡುವವರನ್ನು ಗುರುತಿಸಿಕೊಳ್ಳುವುದು ಬಹಳ ಒಳ್ಳೆಯದು. ಅದೇ ರೀತಿಯಾಗಿ ಇತರ ಕ್ರೈಸ್ತರ ಕಡೆಗಿನ ನಮ್ಮ ನಡವಳಿಕೆಯನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು,
ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 16ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಹಾಗೂ ಮೊದಲಿನ 9 ವಚನಗಳನ್ನು ಧ್ಯಾನಿಸಿ ಅದರ ಮೂಲಕ ಅನೇಕ ಸತ್ಯಗಳನ್ನು ಹೊಂದಿಕೊಂಡೆವು. ಬನ್ನಿರಿ, ಇಂದು ನಾವು ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 16ನೇ ಅಧ್ಯಾಯದ 10ನೇ ವಚನದಿಂದ 27ನೇ ವಚನಗಳವರೆಗೆ ಪ್ರಾರ್ಥನಾಪೂರ್ವಕವಾಗಿ ಧ್ಯಾನ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆಯಿಂದ ನಮ್ಮ ಧ್ಯಾನದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಕಳೆದ ಎಲ್ಲ ಕಾರ್ಯಕ್ರಮಗಳಲ್ಲಿ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸಿಕೊಂಡು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದ್ದಾನೆ. ಇಂದು ಕೂಡ ಆತನ ನಡೆಸುವಿಕೆಯ ಮೂಲಕ ನಮ್ಮ ಧ್ಯಾನವನ್ನು ಮುಂದುವರಿಸುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕ್ರಿಸ್ತನ ಸೇವೆಯಲ್ಲಿ ಪರಿಶೋಧಿತನಾದ ಅಪೆಲ್ಲನಿಗೆ ವಂದನೆ, ಅರಿಸ್ತೋಬೂಲನ ಮನೆಯವರಿಗೆ ವಂದನೆಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಪೆಲ್ಲನು ಪರಿಶೋಧನೆಯನ್ನು ಜಯಿಸಿದವನು. ಈ ಹೆಸರು ಗ್ರೀಕ್ ಅಥವಾ ಯಹೂದ್ಯ ಮೂಲದ್ದು. ಯಹೂದ್ಯರಲ್ಲಿ ಈ ಹೆಸರು ಸಾಮಾನ್ಯವಾಗಿತ್ತು. ಅವನಿಗೆ ಕೆಲವು ಪರಿಶೋಧನೆಗಳು ಬಂದಿದ್ದವು. ಸಂಪ್ರದಾಯದ ಪ್ರಕಾರ ಅವನು ಸ್ಮುರ್ಣದ ಅಥವಾ ಹೆರಾಕ್ಲಿಯದ ಸಭಾಧ್ಯಕ್ಷನಾಗಿದ್ದನು. ಅರಿಸ್ತೋಬೂಲನು ಮಹಾಹೆರೋದನ ಮೊಮ್ಮಗನೆಂದು ಬಿಷಪ್ ಲೈಟ್ಫುಟ್ ರವರು ಅಭಿಪ್ರಾಯಪಡುತ್ತಾರೆ. ಇಲ್ಲವೇ ತನ್ನ ಯಜಮಾನನ ಹೆಸರನ್ನು ಧರಿಸಿದ್ದ ಒಬ್ಬ ಗುಲಾಮನಾಗಿರಲು ಸಾಕು. ನಮಗೆ ಅದು ತಿಳಿದಿಲ್ಲ. ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 11ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನನ್ನ ಸ್ವಜನದವನಾದ ಹೆರೋಡಿಯೋನನಿಗೆ ವಂದನೆ, ನರ್ಕಿಸನ ಮನೆಯವರೊಳಗೆ ಕ್ರಿಸ್ತನನ್ನು ನಂಬಿದವರಿಗೆ ವಂದನೆಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೆರೋಡಿಯೋನನು ಯಹೂದ್ಯನೆಂಬುದು ಸ್ಪಷ್ಟವಾಗಿದೆ. ಪೌಲನು ಅವನನ್ನು ನನ್ನ ಸ್ವಜನದವನು ಎಂದು ಕರೆಯುತ್ತಾನೆ. ಹೆಸರು ಹೆರೋದನ ಮನೆತನವನ್ನು ಸೂಚಿಸುವಂತಿದೆ. ಅವನು ಒಬ್ಬ ಗುಲಾಮನಾಗಿದ್ದು ತಾನು ಸೇರಿದ್ದ ಮನೆತನದ ಹೆಸರನ್ನು ಇಟ್ಟುಕೊಂಡಿರಬಹುದು. ಪ್ರೀತಿಯುಳ್ಳ ದೇವಜನರೇ, ನರ್ಕಿಸನೆಂದರೆ ಅಗ್ರಿಫನಿಂದ ಬಿಡುಗಡೆಗೊಂಡ ಗುಲಾಮನು. ಇಲ್ಲಿನ ನರ್ಕಿಸನು ಆ ಮನೆತನಕ್ಕೆ ಸೇರಿದ ಒಬ್ಬ ಗುಲಾಮನಾಗಿರಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕರ್ತನ ಸೇವೆಯಲ್ಲಿ ಪ್ರಯಾಸಪಟ್ಟವರಾದ ತುರ್ಫ್ರೈನಳಿಗೂ ತುಫ್ರೋಸಲಿಗೂ ವಂದನೆಗಳು. ಕರ್ತನ ಸೇವೆಯಲ್ಲಿ ಬಹಳವಾಗಿ ಪ್ರಯಾಸಪಟ್ಟಿರುವ ಪ್ರಿಯ ಪೆರ್ಸಿಸಳಿಗೆ ವಂದನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತುರ್ಫ್ರೈನ ಹಾಗೂ ತುರ್ಫೋಸ ಎಂಬುದು ಕೋಮಲ ಹಾಗೂ ರುಚಿಕರವಾದ ಎಂಬ ಅರ್ಥ ಕೊಡುವ ಹೆಸರುಗಳು. ಈ ಇಬ್ಬರು ಕ್ರಿಸ್ತನನ್ನು ಕಂಡುಕೊಂಡ ಚಿಕ್ಕ ಸಹೋದರಿಯರು. ಅವರು ಸ್ವಲ್ಪ ಅನುಕೂಲಸ್ಥರಾಗಿದ್ದು ಅಪೊಸ್ತಲನ ಪೌಲನ ಸೇವೆಯನ್ನು ಬೆಂಬಲಿಸಿದವರಾಗಿರಬಹುದು. ಅವರು ಕರ್ತನ ಸೇವೆಯಲ್ಲಿ ಬಹಳ ಪ್ರಯಾಸಪಟ್ಟವರೆಂದು ಪೌಲನು ಹೇಳುತ್ತಾನೆ. ರೋಮಿನ ಸಭೆಯಲ್ಲಿ ಅವರು ನಿಜವಾಗಿ ದುಡಿಯುವವರಾಗಿದ್ದರು. ಪ್ರಿಯ ಪೆರ್ಸಿಸಲು ಎಂಬುದಾಗಿ ನೋಡುವಾಗ ಕರ್ತನ ಸೇವೆಯಲ್ಲಿ ಬಹಳವಾಗಿ ಪ್ರಯಾಸಪಟ್ಟಿರುವ ಇವಳು ಮತ್ತೊಬ್ಬ ಸೇವಕಿಯಾಗಿದ್ದಳು. ಪೆರ್ಸಿಸ್ ಎಂಬ ಹೆಸರು ಬಿಡುಗಡೆಗೊಂಡ ಗುಲಾಮಲಾಗಿದ್ದು ಎಂಬುದಾಗಿದೆ. ಈ ಪೆರ್ಸಿಸಲು ಮೇಲಿನ ಇಬ್ಬರು ಸಹೋದರಿಯರಿಗಿಂತ ಹೆಚ್ಚಿನ ಸೇವೆ ಮಾಡಲು ಸಾಧ್ಯವಾಗಿರಬಹುದು. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 13ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನಿಗೂ ನನಗೆ ತಾಯಿಯಂತಿರುವ ಅವನ ತಾಯಿಗೂ ವಂದನೆಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದಲ್ಲಿ ಈ ವ್ಯಕ್ತಿಯು ಮರೆಯಲ್ಲಿರುವವನಂತೆ ಕಂಡರೂ ಅವನ ಕುರಿತಾಗಿ ನಾವು ಹೆಚ್ಚಿನ ವಿವರಗಳನ್ನು ಕಂಡುಕೊಳ್ಳಬಹುದು. ಅವನ ಹೆಸರಿನ ಅರ್ಥ ಕೆಂಪು ಎಂಬುದಾಗಿ. ಅವನನ್ನು ಕೆಂಪು ಎಂದೇ ಕರೆಯಲಾಗುತ್ತಿತ್ತು. ಆದರೆ ಕೆಂಪು ಕೂದಲಿನವರು ಅಲ್ಲಿ ಬಹಳ ಜನರು ಇದ್ದರು. ಅವನ ಕೂದಲಿನಿಂದಾಗಿ ಅವನು ಅಸಾಧಾರಣನಾಗಿದ್ದದಲ್ಲ, ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ಎಂಬುದಾಗಿ ಬರೆದದೆ. ಈ ಭಾಗದಲ್ಲಿ ಹೆಸರಿಸಲ್ಪಟ್ಟ ಇತರರು ಪ್ರಸಿದ್ಧರಲ್ಲವೇ ಎಂದು ನೀವು ಕೇಳಬಹುದು. ಅವರೆಲ್ಲರೂ ಅದ್ಭುತರಾದ ಭಕ್ತರೇ ಹೌದು. ಆದರೆ ಈ ವ್ಯಕ್ತಿಯು ಅವರೆಲ್ಲರಿಗಿಂತಲೂ ಹೆಚ್ಚಿನವನು. ಕರ್ತನ ಸೇವೆಯಲ್ಲಿ ಎದ್ದು ಕಾಣುವವನು
ಎಂದು ಹೇಳಿದರೆ ಸರಿಯಾದಿತು. ಅವನು ಅತಿ ವಿಶೇಷವಾದ ದೇವರ ಭಕ್ತನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ರೂಫನು ಸಭೆಯಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಎಂಬುದು ಅವನ ತಂದೆಯ ಕುರಿತಾಗಿ ಹೇಳಿದ್ದರಲ್ಲಿ ತಿಳಿಯುತ್ತದೆ. ಮಾರ್ಕನು ತನ್ನ ಸುವಾರ್ತೆಯನ್ನು ಬರೆಯುವಾಗ ಅವನು ಮುಖ್ಯವಾಗಿ ರೋಮಾಯರಿಗಾಗಿಯೇ ಬರೆದನು. ಅಲ್ಲಿ ಅವನು ಕ್ರಿಸ್ತನ ಕ್ರೂಜೆಯನ್ನು ಹೊತ್ತ ಸೀಮೋನನೆಂಬ ಒಬ್ಬನ ಕುರಿತು ಬರೆಯುತ್ತಾನೆ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಇದನ್ನು ಓದುತ್ತೇವೆ. ಆಗ ಆ ಹೊಲದಿಂದ ಹೊರಟು ಆ ಮಾರ್ಗವಾಗಿ ಬರುತ್ತಿದ್ದ ಒಬ್ಬನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟಿ ಹಿಡಿದರು. ಇವನು ಯಾರೆಂದರೆ ಅಲೆಕ್ಸಾಂಡರ್, ರೂಪ ಎಂಬವರ ತಂದೆಯಾದ ಕುರೇನೆ ಪಟ್ಟಣದ ಸೀಮೋನನು ಎಂಬುದಾಗಿ. ಪ್ರಿಯರೇ, ಆ ದಿನದಲ್ಲಿ ಯೇಸು ಕ್ರೂಜೆಯನ್ನು ಹೊರಲಾರದೆ ಬೀಳುತ್ತಿದ್ದುದನ್ನು ರೋಮಾಯ ಸಿಪಾಯಿಗಳು ನೋಡಿದರು. ಅವರು ಜನರ ಗುಂಪನ್ನು ನೋಡಿ ಒಬ್ಬ ಬಲವಾದ ವ್ಯಕ್ತಿಯಾದ ಸೀಮೋನನನ್ನು ಕಂಡರು. ಅವನನ್ನು ಕರೆದು, ನೀನು ಬಾ, ಈ ಕ್ರೂಜೆಯನ್ನು ಹೊತ್ತುಕೋ ಎಂದು ಆಜ್ಞಾಪಿಸಿದರು. ಈ ಕಾರ್ಯವನ್ನು ಮಾಡಿದ ಅವನ ಹೆಸರು ಶಾಶ್ವತವಾಗಿ ದಾಖಲೆಯಲ್ಲಿ ಸೇರಿತು. ಮಾರ್ಕನು ರೋಮಾಯರಿಗಾಗಿ ತನ್ನ ಸುವಾರ್ತೆಯನ್ನು ಬರೆಯುವಾಗ ಹೇಳುತ್ತಾನೆ, ಅಲೆಕ್ಸಾಂಡರ್, ರೂಪ ಎಂಬವರ ತಂದೆ ಎಂಬುದಾಗಿ. ರೂಪನ ಸಭೆಯಲ್ಲಿ ಎಲ್ಲರೂ ರೂಪನನ್ನು ತಿಳಿದಿದ್ದರಿಂದ ಈ ಪರಿಚಯದ ಮಾತು ಸರಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ರೂಫನ ತಾಯಿಯನ್ನು ವಂದಿಸುವುದನ್ನು ಗಮನಿಸಿರಿ. ರೂಫನಿಗೂ ನನಗೆ ತಾಯಿಯಂತಿರುವ ಅವನ ತಾಯಿಗೂ ವಂದನೆಗಳು. ಪೌಲನ ತಾಯಿಯ ಕುರಿತಾಗಲಿ ತಂದೆಯ ಕುರಿತಾಗಲಿ ನಮಗೇನು ತಿಳಿಯದು. ಆದರೆ ಯೆರೂಸಲೇಮಿನ ಒಬ್ಬ ಭಕ್ತೆಯಾದ ಸ್ತ್ರೀ, ಕುರೇನೆ ಪಟ್ಟಣದ ಸೀಮೋನನ ಪತ್ನಿ, ಅಪೋಸ್ತಲ ಪೌಲನಿಗೆ ಒಬ್ಬ ತಾಯಿಯಂತಿದ್ದಳು. ಪೌಲನ ಮಾನಸಾಂತರದ ಬಳಿಕ ಮೊದಲ ಸಾರಿ ಅವನು ಯೆರೂಸಲೇಮಿಗೆ ಬಂದಾಗ ಅಲ್ಲಿನ ಜನರು ಅವನಿಗೆ ಹೆದರಿದ್ದರು. ಈ ಮತಾಂಧನಾದ ಫರಿಸಾಯನು ಯಥಾರ್ಥವಾಗಿ ಪರಿವರ್ತನೆಯಾದನೆಂಬುದನ್ನು ಅವರಿಗೆ ನಂಬಲಾಗಲಿಲ್ಲ. ಇದರಲ್ಲೇನೋ ಮೋಸವಿರಬೇಕೆಂದು ಅವರು ಭಾವಿಸಿದ್ದರು. ಆದರೆ ರೂಫನ ತಾಯಿ ಪೌಲನನ್ನು ತನ್ನ ಮನೆಗೆ ಸೇರಿಸಿಕೊಂಡಳು. ನೀನು ನಮ್ಮ ಮನೆಯಲ್ಲಿ ರೂಫನ ಕೋಣೆಯಲ್ಲೇ ಉಳಕೋ ಎಂದು ಕರೆದಳು. ಪ್ರಿಯರೇ, ಈ ಘಟನೆಯನ್ನು ಜ್ಞಾಪಿಸಿಕೊಂಡ ಪೌಲನು ನನಗೆ ತಾಯಿ ಅಂತಿರುವ ರೂಫನ ತಾಯಿ ಎಂದು ಬರೆಯುತ್ತಾನೆ. ಈ ಮಮತೆಯ ಹೃದಯದ ಕ್ರೈಸ್ತ ತಾಯಿಗೆ ಎಂಥ ಮರ್ಯಾದೆ ನೋಡಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅಸುಂಕ್ರೀತನಿಗೂ ಪ್ಲೇಗೋನನಿಗೂ ಹೆರ್ಮೇಯನಿಗೂ ಪತ್ರೋಬನಿಗೂ ಹೆರ್ಮಾನನಿಗೂ ಅವರೊಂದಿಗಿರುವ ಸಹೋದರರಿಗೂ ವಂದನೆಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮಗೆ ಇವೆಲ್ಲವೂ ಕೇವಲ ಹೆಸರುಗಳಾಗಿ ಮಾತ್ರ ಕಾಣುತ್ತವೆ. ಆದರೆ ಪೌಲನು ಅವರನ್ನು ತಿಳಿದಿದ್ದನು. ಒಂದು ವೇಳೆ ಅವರನ್ನು ಕ್ರಿಸ್ತನ ಬಳಿಗೆ ನಡೆಸಿದ್ದಿರಬಹುದು. ರೋಮಾಪುರದವರೆಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಫಿಲೋಲೋಗನಿಗೂ ಯೂಲೇಳಿಗೂ ನೇರಿಯನಿಗೂ ಅವನ ತಂಗಿಗೂ ಒಲುಂಪನಿಗೂ ಇವರೊಂದಿಗಿರುವ ದೇವಜನರೆಲ್ಲರಿಗೂ ವಂದನೆಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರೋಮಿನ ಸಭೆಯಲ್ಲಿನ ವಿಶ್ವಾಸಿಗಳ ಇನ್ನೊಂದು ಗುಂಪು ಇಲ್ಲಿದೆ. ಮುಂದಕ್ಕೆ ನಾವು ನೋಡುತ್ತೇವೆ ಇತರ ಕ್ರೈಸ್ತರ ಕಡೆಗಿನ ನಡವಳಿಕೆ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ, ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ವಂದಿಸುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಪೌಲನ ದಿನಗಳಲ್ಲಿ ವಂದಿಸುವ ರೀತಿ, ಈಗಿನ ದಿನಗಳಿಗಲ್ಲ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು. ಅಲ್ಲಿ ಹೀಗೆ ಬರುತ್ತದೆ, ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ ಎಂಬುದಾಗಿ. ಪ್ರಿಯರೇ, ಪೌಲನು ಎಚ್ಚರಿಕೆಯ ಮಾತುಗಳನ್ನಾಡುತ್ತಾನೆ. ನಾವು ಈ ಎಚ್ಚರಿಕೆಗಳನ್ನು ಗಮನಿಸುವುದು ಒಳ್ಳೆಯದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆಯತನದ ವಿಷಯದಲ್ಲಿ ಜಾಣರು,
ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರೂ ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರ ವಿಶ್ವಾಸವು ಎಲ್ಲ ಕಡೆ ಪ್ರಸಿದ್ಧವಾಯಿತು. ಹೌದು, ಆ ವಿಶ್ವಾಸವು ವಿಧೇಯತ್ವದೊಂದಿಗೆ ಕೂಡಿದ್ದಾಗಿತ್ತು. ಒಳ್ಳೆಯತನದ ವಿಷಯದಲ್ಲಿ ಜಾಣರು ಎಂಬುದಾಗಿ ನೋಡುವಾಗ ಅವರು ದೇವರ ವಾಕ್ಯದ ಪರಿಜ್ಞಾನವನ್ನು ಹೊಂದಿದವರಾಗಿರಬೇಕು. ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಎಂಬುದಾಗಿ ನೋಡುವಾಗ ಕೆಟ್ಟತನದ ಯಾವ ಕಳಂಕವೂ ಹತ್ತದವರಾಗಿರತಕ್ಕದ್ದು. ಕೊರಿಂಥ ಸಭೆಗೆ ಪೌಲನು ಬರೆಯುತ್ತಾನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 20ನೇ ವಚನದಲ್ಲಿ, ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು ಎಂಬುದಾಗಿ. ಹೌದು ಪ್ರಿಯರೇ, ದೈವಿಕವಾದ ಜ್ಞಾನವನ್ನು ಹೊಂದುವವರಾಗಿ ನಾವು ನಮ್ಮ ಜೀವಿತದಲ್ಲಿ ಬುದ್ಧಿವಂತರಾಗಿ ಮುಂದೆ ಸಾಗಬೇಕೆಂಬುದು ದೇವರ ಬಯಕೆಯಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೈತಾನನನ್ನು ಬೇಗದಲ್ಲಿ ಸೋಲಿಸುವಾತನು ಶಾಂತಿದಾಯಕನಾದ ದೇವರು. ಅದೇ ಸಮಯದಲ್ಲಿ ನಾವು ಸೈತಾನನನ್ನು ಎದುರಿಸಿ ಸ್ವಸ್ಥಚಿತ್ತರು ಜಾಗೃತೆಯುಳ್ಳವರು ಆಗಿರತಕ್ಕದ್ದು. ಪ್ರಿಯರೇ, ಮುಂದಕ್ಕೆ ನೋಡೋಣ. ಪೌಲನೊಂದಿಗಿದ್ದ ಕ್ರೈಸ್ತರು ವಂದನೆ ತಿಳಿಸಿದ್ದು ಎಂಬುದಾಗಿ. ಪೌಲನು ರೋಮಾಪುರದವರಿಗೆ ಈ ಪತ್ರಿಕೆಯನ್ನು ಬರೆಯುವ ಸಮಯದಲ್ಲಿ ಅವನೊಂದಿಗಿದ್ದವರು ಹೇಳಿದ ವಂದನೆಗಳನ್ನು ಬರೆಯುತ್ತಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಜೊತೆ ಕೆಲಸದವನಾದ ತಿಮೋಥೆಯನು, ನನ್ನ ಸ್ವಜನರಾದ ಲೂಕ್ಯನು, ಯಾಸೋನನು, ಸೋಸಿಪತ್ರನು ನಿಮಗೆ ವಂದನೆಗಳನ್ನು ಹೇಳುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವರೆಲ್ಲರೂ ಪೌಲನ ಜೊತೆಯಲ್ಲಿದ್ದವರಾಗಿದ್ದರು. ಅವರು ರೋಮಾಪುರದಲ್ಲಿನ ಸಹವಿಶ್ವಾಸಿಗಳಿಗೆ ವಂದನೆಗಳನ್ನು ಕಳಿಸುತ್ತಿದ್ದಾರೆ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 22ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ, ಈ ಪತ್ರಿಕೆಯನ್ನು ಬರೆದ ತೆರ್ತೆನೆಂಬ ನಾನು ನಿಮ್ಮನ್ನು ಕರ್ತನಲ್ಲಿ ವಂದಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಪೌಲನಿಗೆ ಪತ್ರಿಕೆಗಳನ್ನು ಬರೆಯುವುದಕ್ಕೆ ಒಬ್ಬ ಸಹಾಯಕನ ಅಗತ್ಯವಿತ್ತು ಎಂಬುದಾಗಿ ಇಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನಗೂ ಸಮಸ್ತ ಸಭೆಗೂ ಅತಿಥಿ ಸತ್ಕಾರವನ್ನು ಮಾಡುತ್ತಿರುವ ಗಾಯನು ನಿಮ್ಮನ್ನು ವಂದಿಸುತ್ತಾನೆ. ಈ ಪಟ್ಟಣದ ಖಜಾನೆಯ ಮೇಲ್ವಿಚಾರಕನಾಗಿರುವ ಎರಸ್ತನು, ಸಹೋದರನಾದ ಕರ್ತ್ವನು ನಿಮಗೆ ವಂದನೆಗಳನ್ನು ಹೇಳುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಗಾಯನ ಮನೆಯಲ್ಲಿ ಉಳಕೊಂಡಿದ್ದನು. ಗಾಯನು ಕೂಡ ತನ್ನ ವಂದನೆಯನ್ನು ತಿಳಿಸುತ್ತಿದ್ದಾನೆ. ಮುಂದಕ್ಕೆ ನಾವು ನೋಡುತ್ತೇವೆ ಅಂತ್ಯಾಶೀರ್ವಾದ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 25 ಮತ್ತು 26ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆಯೆಂಬ ವಿಧೇಯತ್ವವನ್ನು ಉಂಟುಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂಥ ನಾನು ಸಾರುವಂಥ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮರ್ಮವೆಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಕಟವಾಗದೇ ಇದ್ದದ್ದು. ದೇವರು ಯಹೂದ್ಯರನ್ನು ಅನ್ಯರನ್ನು ಒಟ್ಟಾಗಿ ತೆಗೆದುಕೊಂಡು ಸಭೆಯೆಂಬ ಒಂದೇ ದೇಹವಾಗಿ ಮಾಡುವ ಈಗಿನ ಯುಗಕ್ಕೆ ಇದು ಸಂಬಂಧಪಟ್ಟದಾಗಿದೆ. ಇಲ್ಲಿ ನಂಬಿಕೆಯ ವಿಧೇಯತ್ವವನ್ನು ನೋಡುತ್ತೇವೆ. ನೀನು ಕ್ರಿಸ್ತನನ್ನು ನಂಬುವಾಗ ಆತನಿಗೆ ವಿಧೇಯನಾಗಿರುತ್ತಿ. ಕರ್ತನಾದ ಯೇಸು ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನದಲ್ಲಿ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ ಎಂಬುದಾಗಿ. ಪ್ರಿಯರೇ, ವಿಧೇಯತೆಯು ನಂಬಿಕೆಯ ಫಲವೂ ಕೆಲಸವೂ ಆಗಿರುತ್ತದೆ. ಜಾನ್ ಎಚ್ ಸಮ್ಮಿಸ್ ಬರೆದ ನಂಬಿ ವಿಧೇಯನಾಗು ಎಂಬ ಸಂಗೀತ ನನಗೆ ಅತಿ ಇಷ್ಟವಾದದ್ದಾಗಿದೆ. ಅದು ಹೀಗಿದೆ: ಕರ್ತನ ವಾಕ್ಯದ ಬೆಳಕಿನಲ್ಲಿ ಆತನೊಂದಿಗೆ ನಡೆಯುವಾಗ
ನಮ್ಮ ಮಾರ್ಗಕ್ಕೆಂತ ಪ್ರಕಾಶ ಆತನು ಚೆಲ್ಲುವನು. ಆತನ ಸುಚಿತ್ತವನ್ನು ನಾವು ಮಾಡುವಾಗ ಆತನಿನ್ನೂ ನಮ್ಮಲ್ಲಿ ವಾಸವಿರುತ್ತಾನೆ. ಆತನನ್ನು ನಂಬಿ ವಿಧೇಯರಾಗುವವರೆಲ್ಲ ಕೂಡ ಸಹ ಆತನ ಮಧುರ ಅನ್ಯೋನ್ಯತೆಯಲ್ಲಿ ಆತನ ಪಾದಗಳ ಬಳಿ ಕೂತಿರುವಾಗ, ಇಲ್ಲವೇ ದಾರಿಯಲ್ಲಿ ಆತನ ಜೊತೆ ನಡೆಯುವಾಗ ಆತನ ಮಾತಿನಂತೆ ನಾವು ಮಾಡುತ್ತಾ, ಆತನು ಕಳಿಸಿದಲ್ಲಿಗೆ ಹೋಗುತ್ತಾ, ಭಯಪಡದ ನಂಬಿ ವಿಧೇಯರಾಗುತ್ತಾ ಹೋಗುವೆವು. ನಂಬಿ ವಿಧೇಯನಾಗು, ಅನ್ಯ ಮಾರ್ಗ ನಿನಗಿಲ್ಲ. ಕ್ರಿಸ್ತನಲ್ಲಿ ಆನಂದವಾಗಿರಲು ನಂಬು, ವಿಧೇಯನಾಗು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಜ್ಞಾನನಿಧಿಯಾದ ಒಬ್ಬನೇ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ, ಆಮೇನ್ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ಇಲ್ಲಿಗೆ ಸತ್ಯವೇದದಲ್ಲಿನ ಹೊಸ ಒಡಂಬಡಿಕೆಯಲ್ಲಿನ 6ನೇ ಪುಸ್ತಕವಾಗಿರುವ ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ಸಹಾಯ ಮಾಡಿದನು. ಆತನ ಘನವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಪ್ರಿಯರೇ, ದೇವರ ವಾಕ್ಯಗಳನ್ನು ವಚನವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಅಭ್ಯಾಸಿಸಿ ನೀವೆಲ್ಲರೂ ನಿಮ್ಮ ಆತ್ಮಿಕ ಜೀವಿತಕ್ಕೆ ಬಹು ಅಮೂಲ್ಯವಾದ ಆಶೀರ್ವಾದಗಳನ್ನು ಹೊಂದಿಕೊಂಡಿರುವಿರಿ ಎಂದು ನಾನು ನಂಬುತ್ತೇನೆ. ಈ ಪತ್ರಿಕೆಯಲ್ಲಿ ಅನ್ಯ ಜನರಿಗೆ ಅಪೋಸ್ತಲನಾದ ಪೌಲನ ಹೃದಯದ ಭಾರ, ಸೇವೆಯಲ್ಲಿನ ಅವನ ಪ್ರಯಾಸ, ಧರ್ಮಶಾಸ್ತ್ರಕ್ಕೂ ಕೃಪೆಗೂ ಸಂಬಂಧಗಳು, ನಂಬಿಕೆಯ ಆಶೀರ್ವಾದ ಎಲ್ಲವನ್ನು ತಿಳಿದುಕೊಂಡೆವು. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬ ದೇವರ ಮಾತುಗಳು ನಮ್ಮೆಲ್ಲರ ಜೀವಿತಕ್ಕೆ ಬಹು ಪ್ರಯೋಜನಕರವಾಗಿದೆಯಲ್ಲವೋ? ಹೌದು ಪ್ರಿಯರೇ, ಇಂಥ ಅಮೂಲ್ಯವಾದ ಪತ್ರಿಕೆಯ ಧ್ಯಾನವನ್ನು ಮಾಡಿ ನಾವು ಆತ್ಮೀಕವಾಗಿ ಬೆಳೆಯುವಂತೆ ಸಹಾಯ ಮಾಡಿದ ತಂದೆಯಾದ ದೇವರಿಗೆ ತಿರುಗೊಂದಾವರ್ತಿ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸೋಣ. ಮತ್ತು ದೇವರು ನಮಗೆ ಕೊಟ್ಟ ಈ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿ ಆತನ ಕೃಪೆಯಿಂದ ರಕ್ಷಣೆಯನ್ನು ಹೊಂದಿದವರಾಗಿ ಅನುದಿನವೂ ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರನ್ನು ತನ್ನ ಕೃಪೆಯಿಂದ ಕೈ ಹಿಡಿದು ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ದೈವಾನ್ವೇಷಣೆ ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ
ಪ್ರಿಯರೇ, ರೋಮಾಪುರದವರೆಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಎಷ್ಟೊಂದು ಅರ್ಥಪೂರ್ಣವಾಗಿತ್ತು ಅಲ್ವೇ? ನಾವೆಲ್ಲರೂ ದೇವರ ಮುಂದೆ ಪಾಪಿಗಳೇ, ಆದರೆ ಕ್ರಿಸ್ತನ ಮರಣ ಪುನರುತ್ಥಾನಗಳ ಮೂಲಕ ದೇವರ ಮುಂದೆ ನೀತಿವಂತರಾಗುವ ಭಾಗ್ಯ ನಮಗಿದೆ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ದೈವಿಕ ಜ್ಞಾನ ಹೊಂದಿದವರಾಗಿ ಮುಂದೆ ಮುಂದೆ ಸಾಗೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ನಮ್ಮನ್ನು ನಾವು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧ ಮಾಡಿಕೊಳ್ಳೋಣ. ಬನ್ನಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ರೋಮಾಪುರದವರೆಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಮಾಡಲಿಕ್ಕೆ ನೀನು ನಮಗೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ಸ್ತೋತ್ರ. ನಮ್ಮ ಸ್ವಂತ ಭಾಷೆಯಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯಲು ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆಶೀರ್ವಾದ ಹೊಂದಿದಂಥ ಪ್ರತಿ ಒಬ್ಬೊಬ್ಬರಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೀಗೆ ದೇವರ ವಾಕ್ಯದಲ್ಲಿ ಬೆಳೆದು ಯೇಸು ಸ್ವಾಮಿಯನ್ನು ಇನ್ನೂ ಮಹಿಮೆ ಪಡಿಸುವಂತೆ ಕೃಪೆ ಮಾಡು. ನಿನ್ನ ಪ್ರತ್ಯಕ್ಷತೆಗೆ ಕೂಡ ನಮ್ಮೆಲ್ಲರನ್ನು ಸಿದ್ಧಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಅನುದಿನವೂ ನೀವು ನೀಡುತ್ತಿರುವ ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ವಂದನೆಗಳು. ದೇವರ ಪ್ರೀತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಿರಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.